ನಮ್ಮಪ್ಪ ಕಾರ್ಪೊರೇಟ್ರು ಟ್ರಾನ್ಸ್ಫರ್ ಆಗೋಗ್ತ್ಯಾ? ಜನಕ್ಕೆ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಡ್ ಗೆಲ್ಲೋ ನೀನಿಗೂ ನಿಮ್ಮಪ್ಪನಿಗೆ ಎಷ್ಟಿರ್ಬೇಕಾದ್ರೆ ಜನ ನಮಗ್ ದುಡ್ಡು ಕೊಟ್ಟು ಓಟ್ ಹಾಕಿ ಗೆಲ್ಸಿರೋದು ನಮ್ಗೆ ಎಷ್ಟಿರ್ಬಾರ್ದು. ಇವ್ರು ಕೊಟ್ರ ಸ್ಟಾರ್ ಡ್ಯೂಟಿಲಿರೋವರೆಗೂ, ಇವ್ರು ನಮಗ್ ಕೊಟ್ರ ಸ್ಟಾರ್ ನಾವಿರೋವರೆಗೂ. ನ್ಯೂ ಅಡ್ಮಿಷನ್ ಬಾ, ಮುಂದೆ ಕೂತ್ಕೋ. ಫಸ್ಟ್ ಬೆಂಚ್ ಅಲ್ಲಿ ಕೂತ್ರೆ ಬರೀ ಬೋರ್ಡ್ ಕಾಣುತ್ತೆ, ಲಾಸ್ಟ್ ಬೆಂಚ್ ಅಲ್ಲಿ ವರ್ಲ್ಡ್ ಡೇ ಕಾಣುತ್ತೆ. ಹೋಮ್ ಪಿಕ್ಚರ್ ನೋಡಿದ್ಯಾ? ನಾವೇ ಪ್ರೊಡ್ಯೂಸ್ ಮಾಡಿದ್ದು. ಪ್ರೈವೇಟೈಸೇಷನ್ ಆಫ್ ಎಜುಕೇಶನ್ ಪ್ರತಿ ಅಕ್ಷರಕ್ಕೂ ಬೆಲೆ ಕಟ್ಟತ್ತೆ, ಅಕ್ಷರ ಕಲ್ತವನ್ಗಲ್ಲ. ನಾವು ಮಾತಾಡ್ತಿರೋದು ಪುನೀತ್ ರಾಜ್ಕುಮಾರ್ ಯುವರತ್ನ ಮೂವಿ ಬಗ್ಗೆ. ಈ ಒಂದು ಚಲನಚಿತ್ರವು 2021ರಲ್ಲಿ ರಿಲೀಸ್ ಆಗಿರುವಂಥ ಆಕ್ಷನ್ ನಾಟಕ ಚಿತ್ರವಾಗಿದ್ದು, ಸಂತೋಷ್ ಆನಂದ್ ರಾಮ್ ಬರೆದು ನಿರ್ದೇಶಿಸಿದ್ದಾರೆ ಮತ್ತು ಹೊಂಬಾಳೆ ಫಿಲ್ಮ್ಸ್ ಬ್ಯಾನ್ ಅಡಿಯಲ್ಲಿ ವಿಜಯ್ ಕಿರಗಂದೂರ್ ಅವರು ನಿರ್ಮಿಸಿದ್ದಾರೆ. ಈ ಒಂದು ಚಲನಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್, ಸಯೇಶ, ಧನಂಜಯ್, ಪ್ರಕಾಶ್ ರಾಜ್, ದಿಗಂತ್ ಮತ್ತು ಪಿ ಸಾಯಿ ಕುಮಾರ್ ಅವರು ಈ ಒಂದು ಚಲನಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಎಸ್ ಥಾಮನ್ ಅವರು ಈ ಒಂದು ಚಲನಚಿತ್ರಕ್ಕೆ ಮ್ಯೂಸಿಕ್ ಅನ್ನು ನೀಡಿದ್ದಾರೆ. ಈ ಒಂದು ಚಲನಚಿತ್ರದಲ್ಲಿ ಕಾಸ್ಟಿಂಗ್ ಬಗ್ಗೆ ನಾವು ನೋಡೋದಾದರೆ, ಅರ್ಜುನ್ ಅಥವಾ ಯುವರಾಜ್ ಪಾತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕಾಣಿಸ್ಕೊಂಡಿದ್ದಾರೆ ಮತ್ತು ಡಾಕ್ಟರ್ ವಂದನಾ ಆಗಿ ಸೈಶಾ ಅವರು ಕಾಣಿಸ್ಕೊಂಡಿದ್ದಾರೆ. ಆಂಟನಿ ಜೋಸೆಫ್ ಆಗಿ ಧನಂಜಯ್ ಅವರು ಕಾಣಿಸ್ಕೊಂಡಿದ್ದಾರೆ. ಗುರುದೇವ್ ದೇಶ್ಮುಖ್ ಪಾತ್ರದಲ್ಲಿ ಪ್ರಕಾಶ್ ರಾಜ್ ಅವರು ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಮರ್ಥ್ ಭಗವತ್ ಆಗಿ ದಿಗಂತ್ ಅವರು ಕಾಣಿಸ್ಕೊಂಡಿದ್ದಾರೆ. ರಾಘವ್ ರೆಡ್ಡಿ, ಸೋನು ಗೌಡ, ತಾರಕ್ ಪನ್ನಪ್ಪ, ರಾಜೇಶ್ ನಟರಂಗ, ಇನ್ನು ಅನೇಕ ನಟರು ಈ ಒಂದು ಚಲನಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಚಲನಚಿತ್ರದ ಚಿತ್ರೀಕರಣದ ಬಗ್ಗೆ ನಾವು ನೋಡೋದಾದರೆ, ಈ ಒಂದು ಚಲನಚಿತ್ರವು ಡಿಸೆಂಬರ್ 12, 2018ರಲ್ಲಿ ಪಾತ್ರವರ್ಗ ಮತ್ತು ಸಿಬ್ಬಂದಿಯ ಸಮ್ಮುಖದಲ್ಲಿ ಔಪಚಾರಿಕವಾಗಿ ಬಿಡುಗಡೆಯಾಯಿತು. ಚಿತ್ರದ ಪ್ರಮುಖ ಫೋಟೋಗ್ರಫಿಯನ್ನು ಫೆಬ್ರವರಿ 14, 2019ರಲ್ಲಿ ಧಾರವಾಡದಲ್ಲಿ ಪ್ರಾರಂಭವಾಯಿತು ಮತ್ತು 6 ದಿನಗಳಲ್ಲಿ ಮುಕ್ತಾಯಗೊಂಡಿತು. ಚಿತ್ರದ 2ನೇ ವೇಳಾಪಟ್ಟಿ ಫೆಬ್ರವರಿ ಅಂತ್ಯದಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪ್ರಾರಂಭವಾಯಿತು. ವೇಳಾಪಟ್ಟಿ ಮಾರ್ಚ್ 22ರಂದು ಪ್ರಾರಂಭವಾಯಿತು. ಏಪ್ರಿಲ್ 8, 2019ರಂದು ಮಧ್ಯಂತರ ವೇಳಾಪಟ್ಟಿಯ ಸಮಯದಲ್ಲಿ ಪುನೀತ್ ಅವರ ಹಿರಿಯ ಸಹೋದರ ರಾಘವೇಂದ್ರ ರಾಜ್ಕುಮಾರ್ ಸೆಟ್ಗಳಿಗೆ ಭೇಟಿ ನೀಡಿದರು. ತುಂಬಾ ಸಮಯದ ನಂತರ ತಂಡವು ಜೂನ್ 2019ರಲ್ಲಿ ಧಾರವಾಡದಲ್ಲಿ ಚಿತ್ರೀಕರಣದ 5ನೇ ವೇಳಾಪಟ್ಟಿಯನ್ನು ಪುನರಾರಂಭಿಸಿತು. ಸೆಪ್ಟೆಂಬರ್ 26, 2020ರಂದು ಪುನೀತ್ ರಾಜ್ಕುಮಾರ್ ಮತ್ತು ಅವರ ತಂಡವು ಭಾರತದಲ್ಲಿ 2 ಹಾಡುಗಳು ಅಂತಿಮ ವೇಳಾಪಟ್ಟಿಯನ್ನು ಪುನರಾರಂಭಿಸಿತು. ಅಕ್ಟೋಬರ್ 12, 2020ರಂದು ತಂಡವು ಚಿತ್ರದ ಚಿತ್ರೀಕರಣವನ್ನು ಪೂರ್ಣಗೊಳಿಸಿದರು. ಸೊ ಇದಾಗಿತ್ತು ಪುನೀತ್ ರಾಜ್ಕುಮಾರ್ ಅವರ ಯುವರತ್ನ ಮೂವಿ ಬಗ್ಗೆ. ಯಾರೆಲ್ಲ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದೀರಾ, ವಿಡಿಯೋನ ಲೈಕ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.